ವಿದ್ಯಾರ್ಥಿಗಳೇ, ಜ್ವಾಲಾಮುಖಿಗಳ ಕುರಿತಾದ ಅಧ್ಯಯನವನ್ನು ಮುಂದುವರಿಸುವ. ನಾವು ಈಗಾಗಲೇ ಜ್ವಾಲಾಮುಖಿಯಿಂದ ಬೇರೆ ಬೇರೆ ರೀತಿಯ ಭೂಸ್ವರೂಪಗಳು ಉಂಟಾಗ್ತದೆ ಅಂತ ನೋಡಿದ್ದೇವೆ. ವೇರಿಯಸ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಆರ್ ಫಾರ್ಮ್ಡ್ ಬೈ volcanoes, volcanic eruptions. There are two types of volcanic forms or volcanic landforms. The landforms formed by volcanoes are classified into two categories. One is extrusive landforms, another one is intrusive landforms. Types of volcanic landforms. One is extrusive, another one is intrusive. ಬಹಿಸ್ಸರಣ, ಅಂತಃಸ್ಸರಣ ಸ್ವರೂಪಗಳು, ಫಾರ್ಮ್ಸ್, ಫೀಚರ್ಸ್. ಎರಡು ರೀತಿಯಲ್ಲಿ ನಾವು ವರ್ಗೀಕರಿಸಬಹುದು. ಒಂದು, ಜ್ವಾಲಾಮುಖಿ ಸ್ಫೋಟಿಸಿದಾಗ ಏನು ಲಾವಾರಸ ಹೊರಗೆ ಬರ್ತದೆ, ಅದರಿಂದ ಏನು ಭೂಸ್ವರೂಪಗಳು ನಿರ್ಮಾಣ ಆಗುತ್ತವೆ, ಅವುಗಳನ್ನು ಸ್ಥೂಲವಾಗಿ ಎರಡು ರೀತಿ ವರ್ಗೀಕರಿಸ್ತಾರೆ. ಒಂದು ಬಹಿಸ್ವರ್ಣ ಸ್ವರೂಪಗಳು, ಇನ್ನೊಂದು ಅಂತಃಸ್ವರ್ಣ ಸ್ವರೂಪಗಳು. ಎಕ್ಸ್ಟ್ರೂಸಿವ್ ಫಾರ್ಮ್ಸ್, ಇಂಟ್ರೂಸಿವ್ ಫಾರ್ಮ್ಸ್. ಎಕ್ಸ್ಟ್ರೂಸಿವ್ ಅಂದರೆ ನೆಲದ ಮೇಲೆ ಬರೋದು, ಅಬೌವ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಇಂಟ್ರೂಸಿವ್ ಅಂದರೆ ಬಿನೀತ್ ದಿ ಅರ್ತ್ ಸರ್ಫೇಸ್, ನೆಲದ ಅಡಿಯಲ್ಲಿ ಆಗುವಂಥ ರಚನೆಗಳು. ಮ್ಯಾಗ್ಮಾ ಹೊರಗೆ ಬಂತು, ಒಮ್ಮೊಮ್ಮೆ ನೆಲಕ್ಕಿಂತ ಮೇಲೆ ಬರ್ತದೆ, ಉಕ್ಕಿ ಹರಿತದೆ ನೆಲದ ಮೇಲೆ, ಕ್ರಮೇಣ ತಂಪಾಗಿ ಗಟ್ಟಿ ಆಗ್ತದೆ, ಒಂದು ಶಿಲಾ ಸ್ವರೂಪ ನಿರ್ಮಾಣ ಆಗ್ತದೆ. ಅವುಗಳನ್ನು ಬಹಿಸ್ಸರಣ ಸ್ವರೂಪಗಳು ಅಂತ ಕರೀತಾರೆ, ಎಕ್ಸ್ಟ್ರೂಸಿವ್ ಫಾರ್ಮ್ಸ್. When the lava ejected by a volcano comes out of the surface, when it flows on the surface of the earth, gradually it cools, solidifies, and it gets a rock strata surface or various types of rock formations are formed. ಬೇರೆ ಬೇರೆ ರೂಪವನ್ನು, ಆಕಾರವನ್ನು ಅದು ತಳೀತದೆ. ಲಾವಾದ ಪ್ರಮಾಣ, ಅದರ ಆಮ್ಲೀಯ ಪ್ರತ್ಯಾಮ್ಲೀಯ ಗುಣಗಳು, ಇವುಗಳ ಮೇಲೆಲ್ಲ ನಾನಾ ಥರದ ರೂಪವನ್ನು ಅದು ತಾಳುತ್ತದೆ. ಸ್ವರೂಪಗಳು ಅಂದರೆ ಹಾಗೆ ಫೀಚರ್ಸ್. ಕೆಲವೊಮ್ಮೆ ಏನಾಗ್ತದೆ, ಅದು ಹೊರಗೆ ಉಕ್ಕಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಒಳಗಡೆ ಇರುವಂಥ ಕ್ರೆವ್ಯಾಸಸ್ಸು, ಜಾಯಿಂಟ್ಸು, ಫಿಶರ್ಸು, ಬಿರುಕುಗಳಲ್ಲಿ, ಶಿಲಾಸ್ತರಗಳಿಂದ ಅಡಿಯಲ್ಲಿರುವಂಥ, ಭೂಮಿಯ ಅಡಿಯಲ್ಲಿರುವಂಥ ಬಿರುಕುಗಳಲ್ಲಿ, ಜಾಯಿಂಟ್ಗಳಲ್ಲಿ, ರಂಧ್ರಗಳಲ್ಲಿ ಆ ಲಾವ ಗಟ್ಟಿಯಾಗ್ತದೆ. ಅದು ಮೇಲ್ನೋಟಕ್ಕೆ ಹೊರಗಡೆಯಿಂದ ಕಾಣುವುದಿಲ್ಲ. ಅವುಗಳನ್ನು ಇಂಟ್ರೂಸಿವ್ ಫಾರ್ಮ್ಸ್ ಅಂತ ಕರೀತಾರೆ, ಅಂತಃಸ್ವರ್ಣ ಸ್ವರೂಪಗಳು. ಮೊದಲಿಗೆ ನಾವು ಎಕ್ಸ್ಟ್ರೂಸಿವ್ ಫಾರ್ಮ್ಸ್ ಅನ್ನು ಕಲಿಯುವ. ಇವುಗಳು ಜ್ವಾಲಾಮುಖಿ ಹೊರಗೆ ಹರಿದು ಶಿಲಾಪಾಕ ಗಟ್ಟಿಯಾಗಿ ಘನೀಕರಣ ಹೊಂದಿ ಉಂಟಾದಂಥದ್ದು. ಅವುಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ಆ ಸ್ವರೂಪ ಶಂಕುವಿನ ಆಕಾರದಲ್ಲಿ ಇದ್ದರೆ ಕೋನ್ ಶೇಪ್ಡ್, ವಲ್ಕೆನಿಕ್ ಕೋನ್ಸ್, ಜ್ವಾಲಾಮುಖಿ ಶಂಕುಗಳು ಅಂತ ಕರೀತಾರೆ. ಅದರ ಬಾಯಿ ಅಗಲವಾಗಿ ಕುಂಡದ ರೂಪವನ್ನು ತಳೆದರೆ ಅದನ್ನು ಜ್ವಾಲಾಮುಖಿ ಕುಂಡಗಳು, ವಲ್ಕೆನಿಕ್ ಕ್ರೇಟರ್ ಅಂತ ಕರೆದರು. ಮತ್ತು ವಿಸ್ತಾರ ಆದರೆ ಮಹಾಕುಂಡ ಅಂತ ಕರೆದ್ರು, ಕ್ಯಾಲ್ಡ್ರಾ ಅಂತ ಕರೆದ್ರು. ಅಲ್ಲಿ ನೀರು ತುಂಬಿಕೊಂಡ್ರೆ ಕ್ಯಾಲ್ಡ್ರಾ ಲೇಕ್ ಅಂತ ಕರೆದರು. ಕೆಲವೊಮ್ಮೆ ಕಿಟ್ಟ ಹೆಚ್ಚಿರ್ತದೆ, ಸಿಂಡರ್ಗಳು. ಆ ಶಂಕು ಕಿಟ್ಟ ಶಂಕು, ಸಿಂಡರ್ ಕೋನ್, ಕಿಟ್ಟ ದಿಬ್ಬ ಅಂತ ಕರೀತಾರೆ. ಕೆಲವೊಮ್ಮೆ ಆ ಲಾವ ಗುಮ್ಮಟಾಕಾರದಲ್ಲಿ, ಅರ್ಧವೃತ್ತಾಕಾರನೋ ಗೋಲಾಕಾರದೋ ಶಿಲಾ ಸ್ವರೂಪವನ್ನು ತಾಳ್ತದೆ. ಅದನ್ನು ಲಾವಾ ಡೋಮ್, ಶಿಲಾ ಗುಮ್ಮಟ ಅಂತ ಕರೀತಾರೆ. ಕೆಲವೊಮ್ಮೆ ಬೇಸಿಕ್ ಲಾವ ಇದ್ದರೆ ಅದು ಸ್ಪೀಡಾಗಿ ಹರಿತದೆ, ಅದು ತೆಳ್ಳಗಿರ್ತದೆ, ವೇಗವಾಗಿ ಹರಿತದೆ, ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ತದೆ, ಅದು ಗುರಾಣಿ ಆಕಾರವನ್ನು ತಾಳ್ತದೆ. ಅದನ್ನು ಲಾವಾ ಶೀಲ್ಡ್, ಫಲಕು
ಜ್ವಾಲಾಮುಖಿ ಫಲಕಗಳು, ಲಾವಾ ಶೀಲ್ಡ್ ಅಂತ ಕರೀತಾರೆ. ಆ ರೀತಿಯಾದಂಥ ಸ್ವರೂಪಗಳನ್ನು ನಾವು ನೋಡ್ಬೋದು. ಈಗ ಅದನ್ನು ನಾವು ಡಯಾಗ್ರಾಮ್ ಹಾಕಿ ನೋಡುವ. ವೇರಿಯಸ್ ಟೈಪ್ಸ್ ಆಫ್ ಎಕ್ಸ್ಟ್ರೂಸಿವ್ ಫಾರ್ಮ್ಸ್ ಯಾವ್ಯಾವ ರೀತಿ ಇರ್ತವೆ ಅವು. ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ಎಕ್ಸ್ಟ್ರೂಸಿವ್ ಫಾರ್ಮ್ಸ್, ವೇರಿಯಸ್ ಟೈಪ್ಸ್ ಆಫ್ ಎಕ್ಸ್ಟ್ರೂಸಿವ್ ಫಾರ್ಮ್ಸ್. ಒಂದೊಂದೇ ನೋಡ್ತಾ ಹೋಗುವ. ಯಾವ ಆಕಾರದಲ್ಲಿ ಇರ್ತವೆ ಅವು. ಫಸ್ಟಿಗೆ ಬರುವುದು ಎಸಿಡಿಕ್ ಲಾವಾ ಕೋನ್. ಎಸಿಡಿಕ್ ಲಾವಾ ಕೋನ್ ಇದು ಯಾವ ರೀತಿ ಇರ್ತದೆ. ಹೀಗೆ ಒಂದು ಶಿಲಾಸ್ತರ, ಹೀಗೆ ಶಿಲಾಸ್ತರ ಇರ್ತದೆ. ಇಲ್ಲೆಲ್ಲ ಶಿಲಾಸ್ತರಗಳಿವೆ. ಇದು ಶಿಲಾಸ್ತರ. ಲಾವಾ ಸ್ಫೋಟ ಆಯಿತು. ಲಾವಾ ಏನಾಯಿತು, ಸ್ಫೋಟ ಆಯಿತು. ಮ್ಯಾಗ್ಮಾ ಹೊರಗೆ ಬಂತು. ಹೀಗೆ ಹೀಗೆ ಹೊರಗೆ ಬಂತದು ಮ್ಯಾಗ್ಮಾ. ವೆನ್ ಇಟ್ ಕಮ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಲಾವಾ. ಹೀಗೆ ಹೊರಗೆ ಬಂದಿದೆ ಇದು. ಆ ನಂತರ ಅದು ಗುಮ್ಮಟಾಕಾರವನ್ನು ತಳಿತಾ ಹೋಗ್ತದೆ. ಹೀಗೆ ಈ ಶೇಪಿಗೆ ಅದು ಕಾಲಕ್ರಮೇಣ ಬರ್ತದೆ. ಲಾವಾ ಎಲ್ಲ ಗಟ್ಟಿಯಾದ ನಂತರ ಈ ಆಕಾರವನ್ನು ಅದು ತಾಳ್ತದೆ. ಈ ಶೇಪನ್ನು ಅದು ಪಡಿಬಹುದು. ಆಸಿಡ್ ಲಾವಾ ಕೋನ್ ಈ ರೀತಿ. ಒಮ್ಮೊಮ್ಮೆ ಈ ಶೇಪನ್ನು ಪಡೀತದೆ. ಕಿಟ್ಟ ಶಂಕು ಅಂತ ಕರೀತಾರೆ. ಸಿಂಡರ್ ಕೋನ್, ಸಿಂಡರ್ ಕೋನ್, ಕಿಟ್ಟ ಶಂಕು. ಸಿಂಡರ್ ಕೋನ್, ಕಿಟ್ಟ ಶಂಕು, ಸಿಂಡರ್ ಕೋನ್. ಇದು ಆಸಿಡ್ ಲಾವಾ ಕೋನ್,
ಇದು ಸಿಂಡರ್ ಕೋನ್, ಆ ರೀತಿ. ನೆಕ್ಸ್ಟ್ ಕಮ್ಸ್ ಲಾವಾ ಶೀಲ್ಡ್. ಲಾವಾ ಶೀಲ್ಡ್ ಬರ್ತದೆ. ಬೇಸಿಕ್ ಲಾವಾ ಶೀಲ್ಡ್, ಬೇಸಿಕ್ ಲಾವಾ ಶೀಲ್ಡ್, ಪ್ರತ್ಯಾಮ್ಲೀಯ ಶಿಲಾ ಗುರಾಣಿ ಅಥವಾ ಫಲಕ ಅಂತ ಕರೀಬಹುದು. ಶೀಲ್ಡ್ ಅದು ಯಾವ ರೀತಿ ಇರ್ತದೆ? ಇದು ಶಿಲಾಸ್ತರ, ಭೂಮಿಯ ಒಳಗಿನ ಶಿಲಾಸ್ತರ. ಶಿಲಾಸ್ತರ ಲಾವಾ ಸಿಡಿಯಲ್ಪಡ್ತದೆ. ಈಗ ಲಾವಾ ಸಿಡಿಯುತ್ತಿದೆ. ಸಿಡಿದದ್ದು ಈ ರೀತಿ ಶೀಲ್ಡಿನ ರೂಪ ತಾಳಬಹುದು. ಫಲಕದ ರೂಪವನ್ನು ಅದು ತಾಳಬಹುದು. ಶೀಲ್ಡ್ ಶೇಪ್, ಫಲಕದ ರೂಪವನ್ನು ಅಥವಾ ಗುರಾಣಿ ಆಕಾರವನ್ನು ಅದು ತಾಳಬಹುದು. ಈ ರೀತಿ ಶೀಲ್ಡಿನ ರೂಪವನ್ನು ಅದು ತಾಳಬಹುದು. ಇದು ಲಾವಾ ಹೀಗೆ ಹೊರಗೆ ಹರಿತದೆ. ಪ್ರತ್ಯಾಮ್ಲೀಯ ಶಿಲಾರಸ ಆಗಿರ್ತದೆ. ನಿಧಾನವಾಗಿ ಹರಿತದೆ, ನಿಧಾನವಾಗಿ ಗಟ್ಟಿಯಾಗ್ತದೆ, ಅಗಲವಾದ ಜಾಗದಲ್ಲಿ ವ್ಯಾಪಿಸಿಕೊಳ್ತದೆ. ಇಟ್ ಲುಕ್ಸ್ ಲೈಕ್ ಎ ಶೀಲ್ಡ್. ವೆನ್ ದಿ ಮ್ಯಾಗ್ಮಾ ಇಸ್ ಬೇಸಿಕ್, ಇಟ್ ಫ್ಲೋಸ್ slowly, cools gradually, solidifies, and it occupies large area. It looks like a shield shape, so it is called as basic lava shield. Lava is thin. Next comes ಜ್ವಾಲಾಮುಖಿ ಕುತ್ತಿಗೆ ಅಂತ ಹೇಳಿದ್ದೆ ನಮಗೆ, ವಾಲ್ಕ್ಯಾನಿಕ್ ವೆಂಟ್ ಅಂತೇಳಿ. ಅದು ಹೇಗಿರ್ತದೆ? ಜ್ವಾಲಾಮುಖಿ ಕುತ್ತಿಗೆ ಅಂದರೆ ವೆಂಟ್ ಆಫ್ ವಾಲ್ಕ್ಯಾನೋ. ವೆಂಟ್ ಆಫ್ ವಾಲ್ಕ್ಯಾನೋ, ಜ್ವಾಲಾಮುಖಿ ಕುತ್ತಿಗೆ ಯಾವ ರೀತಿ ಇರ್ತದೆ? ವೆಂಟ್ ಆಫ್ ವಾಲ್ಕ್ಯಾನೋ ಇದು ಭೂಮಿಯ ಒಳಗಿನ ಶಿಲಾಸ್ತರ. ಇದು ಶಿಲಾಸ್ತರ. ಹೀಗೆ ಹೀಗೆ ಶಿಲಾಸ್ತರ ಇದೆ. ಆ ನಂತರ ಒಂದು ಲಾವಾ ಸಿಡಿತದೆ. ವೆಂಟ್ ಅಂದರೆ ಇದು ಇದು ವೆಂಟ್, ಜ್ವಾಲಾಮುಖಿ ಕುತ್ತಿಗೆ. ಈ ಪಾರ್ಟ್ ಇದೆಯಲ್ಲ, ಇದು ಜ್ವಾಲಾಮುಖಿ ಕುತ್ತಿಗೆ, ವೆಂಟ್. ಇವೆಲ್ಲ ಜ್ವಾಲಾಮುಖಿ ರಸದಿಂದ ನಿರ್ಮಾಣ ಆದಂಥ ಶಂಕು. The passage which ejects magma is called as vent of the volcano. It is just like a throat of the man. ಅದೇನೋ ಒಂದು ಪ್ಯಾಸೇಜ್, ಒಂದು ಪೈಪ್ ಇದ್ದ ಹಾಗೆ ಜ್ವಾಲಾಮುಖಿ ಕುತ್ತಿಗೆ. ಆ ನಂತರ ನೆಕ್ಸ್ಟ್ ಕಮ್ಸ್ ಜ್ವಾಲಾಮುಖಿ ಕುಂಡ ಸರೋವರ, ಕ್ರೇಟರ್ ಲೇಕ್.
ಕ್ರೇಟರ್ ಲೇಕ್, ಜ್ವಾಲಾಮುಖಿ ಕುಂಡ ಸರೋವರ. ಜ್ವಾಲಾಮುಖಿ ಕುಂಡ ಸರೋವರ ಹೇಗಿರ್ತದೆ? ಜ್ವಾಲಾಮುಖಿ ಬಾಯಿ ಅಗಲವಾಗ್ತಾ ಹೋಗ್ತದೆ. ಒಂದು ಬೃಹದಾಕಾರದ ಜ್ವಾಲಾಮುಖಿ ಸಿಡಿದಾಗ ಅದರ ಬಾಯಿ ಕ್ರೇಟರ್ ಬಾನೆ ಆಕಾರದ ತಗ್ಗು ಬೌಲ್ ಶೇಪ್ ಅನ್ನು ಪಡಿತಾ ಹೋಗ್ತದೆ. ಅದನ್ನ ಕ್ರಮೇಣ ಅಲ್ಲಿ ಮಳೆ ಎಲ್ಲ ಸುರಿದು ನೀರು ತುಂಬಿಕೊಳ್ತದೆ. ಅದನ್ನ ಕ್ರೇಟರ್ ಲೇಕ್ ಅಂತ ಕರೀತಾರೆ. ನೆಕ್ಸ್ಟ್ ಕಮ್ಸ್ ಕೆಲ್ಡಾ, ಮಹಾಕುಂಡ ಸರೋವರ. ಜ್ವಾಲಾಮುಖಿ ಮಹಾಕುಂಡ ಸರೋವರ, ಕೆಲ್ಡ್ರಾ ಲೇಕ್. ಬಾಯಿ ತುಂಬಾ ದೊಡ್ಡದಾಗ್ಬಿಡ್ತದೆ. ಜ್ವಾಲಾಮುಖಿ ಬಾಯಿ ಇದೆಯಲ್ಲ, ತುಂಬಾ ದೊಡ್ಡದಾಗಿ ಬಿಟ್ರೆ ಮಹಾಕುಂಡ ಸರೋವರ ಅಂತ ಕರೀತಾರೆ. ಕೆಲ್ಡ್ರಾ ಲೇಕ್. ಇವೆಲ್ಲ ಜ್ವಾಲಾಮುಖಿಯಿಂದ ಉಂಟಾಗುವಂತ ಅಂತಃಸರಣ ಸ್ವರೂಪಗಳು, ಇಂಟ್ರೂಸಿವ್ ಫಾರ್ಮ್ಸ್ ಫಾರ್ಮ್ಡ್ ಬೈ ವಾಲ್ಕೆನಿಕ್ ಎರಪ್ಷನ್ಸ್. ಜ್ವಾಲಾಮುಖಿ ಮ್ಯಾಗ್ಮಾ ಹೊರಗೆ ಬಂದು ಉಂಟಾದಂಥ ಸ್ವರೂಪಗಳಿವು. ದೀಸ್ ಆರ್ ದ ಎಕ್ಸ್ಟ್ರೂಸಿವ್ ಫಾರ್ಮ್ಸ್. ನೆಕ್ಸ್ಟ್ ಕಮ್ಸ್ ಇಂಟ್ರೂಸಿವ್ ಫಾರ್ಮ್ಸ್, ಅಂತಃಸರಣ ಸ್ವರೂಪಗಳು. ಇಂಟ್ರೂಸಿವ್ ಫಾರ್ಮ್ಸ್. ಇಂಟ್ರೂಸಿವ್ ಫಾರ್ಮ್ಸ್ ಏನೇನು ಬರ್ತದೆ? ಅಂತಃಸರಣ ಸ್ವರೂಪಗಳು. ಅಂತಃಸರಣ ಸ್ವರೂಪ. ಅಂತಃಸರಣ ಸ್ವರೂಪಗಳು ಏನೇನು ಬರ್ತವೆ? ಅಂತಃಸರಣ ಸ್ವರೂಪಗಳು. ಫಸ್ಟ್ ಕಮ್ಸ್ ಡೈಕ್ಗಳು. ಡೈಕ್ ಮೋಟು ಶಿಲೆ ಅಂತ ಕರೀತಾರೆ. ಇದನ್ನ ಮೋಟು ಶಿಲೆ ಅಂತ ಕರೀತಾರೆ. ಮೋಟು ಶಿಲೆ. ಹೀಗೆ ರಾಕ್ ಸ್ಟ್ರಾಟ ಇರ್ತದೆ. ರಾಕ್ ಸ್ಟ್ರಾಟ ಹೇಗಿರ್ತದೆ? ಹೀಗೆ ರಾಕ್ ಸ್ಟ್ರಾಟ. ರಾಕ್ ಸ್ಟ್ರಾಟಾಸ್ ಆರ್ ಲೈಕ್ ದಿಸ್. ಮೋಟು ಶಿಲೆ ಅಂದರೆ ಲಾವ ಹೀಗೆ ಬಂದು ಲಂಬವಾಗಿ ಗಟ್ಟಿಯಾದರೆ, ವೆನ್ ದಿ ಲಾವಾ ಇಜೆಕ್ಟೆಡ್ solidifies perpendicularly, it is called as dike.
ಇಲ್ಲೇನಾಗ್ತದೆ ಅಂದರೆ ದಿಸ್ ಆರ್ ಡಿಫರೆಂಟ್ ರಾಕ್ ಸ್ಟ್ರಾಟಾಸ್. ಮ್ಯಾಗ್ಮಾ ಚೇಂಬರಿಂದ ಮ್ಯಾಗ್ಮಾ ಹೊರಗೆ ಬರ್ತದೆ. ಅದು ಹೊರಗೆ ಬರಲಿಕ್ಕೆ ಅದಕ್ಕೆ ಶಿಲಾಸ್ತರಗಳು ಬಿಡುವುದಿಲ್ಲ. ಒಳಗಡೆ ಇರುವಂಥ ಬಿರುಕುಗಳಲ್ಲಿ, ರಂಧ್ರಗಳಲ್ಲಿ ಇರೋಲ್ಲ ಜಾಯಿಂಟ್ಸ್ಗಳಲ್ಲಿ, ಫಿಶಸ್ಗಳಲ್ಲಿ ಗಟ್ಟಿಯಾಗಿಬಿಡ್ತದೆ. ಲಂಬ ಬಿರುಕುಗಳಿದ್ದರೆ ಲಂಬದಲ್ಲಿ ಲಾವಾ ವ್ಯಾಪಿಸಿಕೊಂಡು ಅಲ್ಲಿ ಗಟ್ಟಿಯಾಗಿಬಿಡ್ತದೆ. ಮೋಟು ಶಿಲೆ ಅಥವಾ ಡೈಕ್ಗಳಂತ ಕರೀತಾರೆ ಅದನ್ನು, ಮೋಟು ಶಿಲೆ ಅಥವಾ ಡೈಕ್ಗಳು. ನೆಕ್ಸ್ಟ್ ಕಮ್ಸ್ ಸಿಲ್, ಹಲಗೆಗಲ್ಲು. ಹಲಗೆಗಲ್ಲು, ಸಿಲ್. ಹಲಗೆಗಲ್ಲು ಇದೇನಾಗ್ತದೆ? ದಿಸ್ ಒನ್ ಇಸ್ ಸಿಲ್. ಇದು ಸಿಲ್ಲು. ಡಿಫರೆಂಟ್ ರಾಕ್ ಸ್ಟ್ರಾಟಾಸ್. ಲಾವಾ ಎಜೆಕ್ಟ್ ಆದದ್ದು ಸಮತಲವಾಗಿ ಗಟ್ಟಿಯಾದರೆ. ವೆನ್ ದ ಲಾವಾ ಸಾಲಿಡಿಫೈಸ್ ಹಾರಿಜಾಂಟಲಿ ಇಟ್ ಈಸ್ ಕಾಲ್ಡ್ as ಸಿಲ್, ಹಲಗೆಗಲ್ಲು. ದ ಕ್ರೆವಾಸಸ್, ದ ಕ್ರ್ಯಾಕ್ಸ್, ದ ಜಾಯಿಂಟ್ಸ್ or the fissures or the gap, when it is horizontal, the lava flows there, gradually solidifies, it cools, it becomes hard rock strata. ಸಿಲ್, ಹಲಗೆಗಲ್ಲು. ಆ ರೀತಿಯ ಅನೇಕ ಕಿಲೋಮೀಟರ್ ಪರ್ಯಂತರ ಇರಬಹುದು. ಈ ಡೈಕ್ಗಳು, ಸಿಲ್ಲುಗಳು ಕೆಲವು ಮೀಟರ್ಗಳಿಂದ ಹಲವು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಬಹುದು. ಅವುಗಳ ಉದ್ದ, ಅಗಲ ಹಲವು ಕಿಲೋಮೀಟರ್ ಪರ್ಯಂತರವಾಗಿರಬಹುದು. ದಟ್ ಈಸ್ ಸಿಲ್. ಆ ನಂತರ ಲೋಪೋಲಿತ್. ಲೋಪೋಲಿತ್ಗಳು ಹೇಗಿರ್ತವೆ? ನೆಕ್ಸ್ಟ್ ಕಮ್ಸ್ ಲೋಪೋಲಿತ್. ಲೋಪೋಲಿತ್ ಹೀಗೆ ರಾಕ್ ಸ್ಟ್ರಾಟ ಇರ್ತದೆ. ಹೀಗೆ ರಾಕ್ ಸ್ಟ್ರಾಟ ಇರ್ತದೆ. ರಾಕ್ ಸ್ಟ್ರಾಟ, ಡಿಫರೆಂಟ್ ರಾಕ್ ಸ್ಟ್ರಾಟಾಸ್ ಲೈಕ್ ದಟ್. ಹೀಗೆ ರಾಕ್ ಸ್ಟ್ರಾಟಾಸ್ ಇರ್ತದೆ. ಹೀಗೆ ರಾಕ್ ಸ್ಟ್ರಾಟಾಗಳು ಇರ್ತಾವಲ್ಲ, ಆ ಲಾವಾ ಹೇಗೆ ಗಟ್ಟಿ ಆಗ್ತದೆ ಅಂದ್ರೆ, it retains the shape of like this. ಕೆಳಗಡೆ ಶಿಲಾಸ್ತರಗಳು, ಮೇಲ್ಗಡೆ ಶಿಲಾಸ್ತರಗಳು, ಮಧ್ಯದಲ್ಲಿ ಲಾವಾ ಈ ರೀತಿ ಗಟ್ಟಿಯಾದರೆ, ಹೀಗೆ ಲಾವಾ ಲಂಬ ಮತ್ತು ಹೀಗೆ ಜಸ್ಟ್ ಲೈಕ್ ಎನ್ ಅಂಬ್ರೆಲಾ ಆ ಶೇಪಲ್ಲಿ ಗಟ್ಟಿಯಾದರೆ ಅದನ್ನು ಲೋಪೋಲಿತ್ ಅಂತ ಕರೀತಾರೆ. ಶಿಲಾಸ್ತರಗಳಲ್ಲಿನ ಬಿರುಕು ಯಾವ ರೂಪದಲ್ಲಿ ಇದೆಯೋ ಅದೇ ರೂಪವನ್ನು ಅದು ಮ್ಯಾಗ್ಮಾ ತಾಳ್ತದೆ. ಹಲವು ಕಿಲೋಮೀಟರ್ ಪರ್ಯಂತರ ವ್ಯಾಪಿಸ್ಕೊಂಡಿರ್ಬಹುದು. ಆ ನಂತರ ಪ್ಯಾಕೋಲಿತ್. ಪ್ಯಾಕೋಲಿತ್ಗಳು ಹೇಗಿರ್ತವೆ? ಪ್ಯಾಕೋಲಿತ್ಗಳು
ದೀಸ್ ಆರ್ ಪ್ಯಾಕೋಲಿತ್ಸ್. ಇವು ಪ್ಯಾಕೋಲಿತ್ಗಳು. These are ಪ್ಯಾಕೋಲಿತ್ಸ್. ಪ್ಯಾಕೋಲಿತ್ಗಳು ಅಂತ ಕರೀತಾರೆ ಅವುಗಳಿಗೆ. ಕೊನೆಯದಾಗಿ ಬೃಹದಾಕಾರದ ಒಂದು ಶಿಲಾ ಗುಮ್ಮಟವೇ ನಿರ್ಮಾಣ ಆಗಬಹುದು. ಬ್ಯಾಥೋಲಿತ್ಗಳಂತ ಕರೀತಾರೆ ಅವುಗಳಿಗೆ. ಬೃಹದಾಕಾರದ ಒಂದು ಶಿಲಾ ಗುಮ್ಮಟ, ಹಲವಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತ ಬ್ಯಾಥೋಲಿತ್ಗಳು ನಿರ್ಮಾಣ ಆಗಬಹುದು. ಬ್ಯಾಥೋಲಿತ್ಸ್ ಅವು ಹೇಗಿರ್ತವೆ? ವಿಸ್ತಾರವಾದ ಜಾಯಿಂಟ್ಗಳಿದ್ದಾಗ, ಬಿರುಕುಗಳಿದ್ದಾಗ ಲಾವಾ ಅಲ್ಲಿ ಗಟ್ಟಿಯಾಗಿ ಬಿಡ್ತದೆ. ಒಂದು ಬೃಹದಾಕಾರದ ಶಿಲಾ ಗುಮ್ಮಟ, ಇದು ಕೂಡ ಅಂತಃಸ್ಫುರಣ ಸ್ವರೂಪವೇ. ಮೇಲ್ಗಡೆ ಅದು ಕಾಣುವುದಿಲ್ಲ, ಆ ರೀತಿ ಸ್ವರೂಪಗಳು. ಇಟ್ ಈಸ್ ಆಲ್ಸೋ ಎನ್ ಇಂಟ್ರೂಸಿವ್ ಟೈಪ್. When it extends in larger area, it is called as batholiths. ಹಾಗೆ ಬ್ಯಾಥೋಲಿತ್ಗಳ ನಿರ್ಮಾಣ ಆಗಬಹುದು. ಇದು ಬ್ಯಾಥೋಲಿತ್, ದೊಡ್ಡ ಗುಮ್ಮಟ, ಒಂದು ಗುಡ್ಡವೇ ಬ್ಯಾಥೋಲಿತ್ನ ನಿರ್ಮಾಣ ಆಗಿರಬಹುದು. ಹೀಗೆ ವೇರಿಯಸ್ ಟೈಪ್ ಆಫ್ ಇಂಟ್ರೂಸಿವ್ ಫಾರ್ಮ್ಸ್ ಕೂಡ ನಿರ್ಮಾಣ ಆಗ್ತವೆ. ಅಂತಃಸ್ಫುರಣ ಸ್ವರೂಪಗಳು ಕೂಡ ಜ್ವಾಲಾಮುಖಿಯಿಂದ ನಿರ್ಮಾಣ ಆಗ್ತವೆ. ಕೆಲವೊಮ್ಮೆ ಒಂದು ಪ್ರಸ್ಥಭೂಮಿ ನಿರ್ಮಾಣ ಆಗ್ಬಹುದು, ವಾಲ್ಕೆನಿಕ್ ಪ್ಲೇಟೋ. ನಮ್ಮ ದೇಶದ ದಕ್ಕನ್ ಪ್ರಸ್ಥಭೂಮಿ ಜ್ವಾಲಾಮುಖಿ ನಿರ್ಮಿತ ಪ್ರಸ್ಥಭೂಮಿ. ಅವರ್ ಪೆನಿನ್ಸುಲಾ ಪ್ಲೇಟ್ ಆಫ್ ಇಂಡಿಯಾ ಈಸ್ ಎ ವಾಲ್ಕೆನಿಕ್ ಫಾರ್ಮೇಷನ್. ಜ್ವಾಲಾಮುಖಿ ಸಿಡಿದು ಗಟ್ಟಿಯಾಗಿ ಅದು ಬೃಹದಾಕಾರದೊಂದು ಪ್ರಸ್ಥಭೂಮಿಯೇ ನಿರ್ಮಾಣ ಆಗಿದೆ. ಹೀಗಾಗಿ ಇಲ್ಲಿ ಹೆಚ್ಚು ಜ್ವಾಲಾಮುಖಿಯಿಂದ ನಿರ್ಮಾಣ ಆದಂತಹ ಶಿಲೆಗಳೇ ಕಂಡು ಬರ್ತವೆ. ಬಸಾಲ್ಟಿಕ್ ರಾಕ್ಸ್ಗಳು, ಕಪ್ಪು ಮಣ್ಣುಗಳೆಲ್ಲ ಕಂಡು ಬರುವುದು ಆ ಗುಣದಿಂದ. ಪ್ರತ್ಯಾಮ್ಲೀಯ ಶಿಲಾರಸ ಇರೋದ್ರಿಂದ ಆ ಒಂದು ಸ್ವರೂಪವನ್ನು ಅದು ತಾಳುತ್ತದೆ. ಕೆಲವೊಮ್ಮೆ ಎಕ್ಸ್ಟ್ರೂಸಿವ್ ಫಾರ್ಮ್ಗಳು ಒಂದು ಶಿಖರದ ಹಾಗೆ ಕಂಡು ಬರಬಹುದು. ಎಕ್ಸ್ಟ್ರೂಸಿವ್ ಫಾರ್ಮ್ಗಳು ನೆಲದ ಹೊರಗೆ ಅವು ತುಂಬ ಆಕರ್ಷಕವಾಗಿ ಕಂಡು ಬಂದು ಪ್ರವಾಸಿ ಸ್ಥಳ ಆಗ್ಬೋದು. ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಯಾಣ ಕೂಡ ಒಂದು ಜ್ವಾಲಾಮುಖಿ ನಿರ್ಮಿತ ಶಿಖರ. ಇದು ಪ್ರತ್ಯಾಮ್ಲೀಯ ಶಿಲಾರಸದಿಂದ ಉಂಟಾಗಿದ್ದು ಹೊರಗೆ ಸಿಡಿದು ಕಾಲಕ್ರಮೇಣ ಅದು ಗಟ್ಟಿಯಾಗಿ ಒಂದು ಶಿಖರದ ರೂಪವನ್ನು ತಾಳಿದೆ. ತುಂಬ ಆಕರ್ಷಕವಾಗಿದ್ದು ಅದು ಪ್ರವಾಸಿ ಸ್ಥಳವಾಗಿರುವುದನ್ನು ಕೂಡ ನಾವು ಕಾಣಬಹುದು. ಅದು ಬೇಸಿಕ್ ಲಾವಾದಿಂದ ನಿರ್ಮಾಣ ಆಗಿರುವುದರಿಂದ ಕಪ್ಪು ಬಣ್ಣದಲ್ಲಿ ಇದೆ. ಬಸಾಲ್ಟ್ ಶಿಲಾವಸ್ತು ಇದೆ ಇದರಲ್ಲಿ. ಅಲ್ಲಿಯ ಶಿಲೆಗಳು, ಮಣ್ಣು ಕೂಡ ಕಪ್ಪು ಬಣ್ಣದಲ್ಲಿ ಇರುವುದನ್ನು ನಾವು ಕಾಣಬಹುದು. ಇಟ್ ಈಸ್ ಆಲ್ಸೋ ಎ ವಾಲ್ಕೆನಿಕ್ ಎರಪ್ಷನ್. ಇಟ್ ಈಸ್ ಎನ್ ಎಕ್ಸ್ಟ್ರೂಸಿವ್ ಎರಪ್ಷನ್ಗಳು. ಹಾಗೆ ಜ್ವಾಲಾಮುಖಿಯಿಂದ ನಾನಾ ಥರದ ಭೂಸ್ವರೂಪಗಳು ನಿರ್ಮಾಣ ಆಗ್ತವೆ. ಪ್ರಕೃತಿಯ ಒಂದು ದೊಡ್ಡ ವಿದ್ಯಮಾನ, ದೊಡ್ಡ ಘಟನೆ, ಎಲ್ಲರ ಗಮನ ಸೆಳೆಯುವಂಥ ಒಂದು ಘಟನೆ. ಕೆಲವೊಮ್ಮೆ ಹಾನಿಕಾರಕ ಇರ್ತದೆ. ಅಲ್ಪ ಪ್ರಮಾಣದಲ್ಲಿ ಆದಾಗ ಅಷ್ಟೊಂದು ವಿನಾಶವನ್ನು ಉಂಟು ಮಾಡುವುದಿಲ್ಲ. ಇವಿಷ್ಟು ನಾವು ಜ್ವಾಲಾಮುಖಿಯ ಬಗ್ಗೆ ಅಧ್ಯಯನ ಮಾಡಿದ ಹಾಗಾಯಿತು. ನಿಮ್ಮ ಪಠ್ಯಕ್ರಮದಲ್ಲಿ ಪ್ರಸ್ತುತ ವರ್ಷ ಈ ಶಿಲೆಗಳಿಲ್ಲ, ಶಿಲೆಗಳ ಅಧ್ಯಯನವನ್ನು ಕಡಿತಗೊಳಿಸಿದ್ದಾರೆ. ಅಲ್ಲಿಗೆ 3ನೇ ಯೂನಿಟ್ ಮುಕ್ತಾಯ ಆಯಿತು. ಥ್ಯಾಂಕ್ ಯು. ಸರಿಯಾಗ್ತೀನಿ.